10th Standard Political Science Chapter 1 ದಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ಸೊಲ್ಯೂಷನ್ಸ್. ನೋಡಿ, ಈ ಚಾಪ್ಟರ್ಲಿ ನಾವು ಇಂಡಿಯಾಗಿರೋಂಥ ಪ್ರಾಬ್ಲಮ್ಸು ಮತ್ತು ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ಸ್ ಕಂಡುಹಿಡಿಯೋದು ಅಥವಾ ಸೊಲ್ಯೂಷನ್ಸ್ ಆಲ್ರೆಡಿ ಇದ್ದರೆ ಅದೇನು ಅಂತ ಅನಲೈಸ್ ಮಾಡೋಣ. ಮೊದಲನೇದಾಗಿ ಆಬ್ಜೆಕ್ಟಿವ್ಸ್ ಇದೆ. ಈ ಚಾಪ್ಟರ್ಲಿ ಏನೇನು ಆಬ್ಜೆಕ್ಟಿವ್ಸ್ ಅಂತ ನೋಡೋಣ. ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಇಲ್ಲದೆ ಇರೋವಂಥದ್ದು. ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ ಮಾಡೋವಂಥದ್ದು, ಜೆಂಡರ್ ಇರ್ಬೋದು, ಗಂಡು ಹೆಂಡು ಅಂತ, ಅಥವಾ ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅಂತ, ರೀಜನಲ್ ಇನ್ಇಕ್ವಾಲಿಟಿ, ಅದೆಲ್ಲ ಥರ ಡಿಸ್ಕ್ರಿಮಿನೇಷನ್. ಇನ್ನೊಂದು ಬಂದು ಕರಪ್ಷನ್ ಇದೆ, ಲಂಚ, ಕಮ್ಯುನಲಿಸಮ್, ಹಿಂದೂ ಮುಸ್ಲಿಂ ಅದು ಇದು ಕಿತ್ತಾಡೋದು, ಟೆರರಿಸಮ್ ಗೊತ್ತು, ಕಾರ್ಪೊರೇಟ್ ಸ್ಟ್ರಾಟಜೀಸ್. ಇಷ್ಟು ಬಗ್ಗೆ ನಾವು ಈಗ ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಮಿಂಗ್ ಟು ದಿ ಇಂಟ್ರಡಕ್ಷನ್ ಪಾರ್ಟ್, ಇಂಡಿಯಾ ಹ್ಯಾಸ್ ಫೇಸ್ಡ್ ನ್ಯೂಮರಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಪ್ರಾಬ್ಲಮ್ಸ್ ಸಿನ್ಸ್ 1947. ನೋಡಿರಿ, ಇಂಡಿಯಾಗೇನು ಪ್ರಾಬ್ಲಮ್ಸ್ ಏನು ಹೊಸದಲ್ಲ ಅಥವಾ ಏನು ಕಮ್ಮಿ ಏನಿಲ್ಲ. 1947 ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ ಕೂಡ ಹೊರಗಡೆಯಿಂದ ಬಂದಂಥ ಪ್ರಾಬ್ಲಮ್ಸ್ ಕೂಡ ಆಗಿರ್ಬೋದು, ಮತ್ತು ಒಳಗಡೆನೇ ಇರೋವಂಥ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ನಾವು ಸುಮಾರು ಫೇಸ್ ಮಾಡಿದ್ದೀವಿ. ದೀಸ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಮ್ಯಾನೇಜ್ಡ್ ಥ್ರೂ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್. ಈ ಪ್ರಾಬ್ಲಮ್ಸ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು? ಒಳ್ಳೆ ಅಡ್ಮಿನಿಸ್ಟ್ರೇಷನಿಂದ, ನಾವು ಒಳ್ಳೆ ಗವರ್ನೆನ್ಸಿಂದ ನಾವು ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ದಿ ಸಪೋರ್ಟ್ ಆಫ್ ಸಿಟಿಸನ್ಸ್ ಈಸ್ ನೀಡೆಡ್ ಫಾರ್ ಅವರ್ ಡೆಮೊಕ್ರಾಟಿಕ್ ಗೌರ್ಮೆಂಟ್ ಅಟ್ ದಿ ಸೆಂಟರ್, ಸ್ಟೇಟ್ ಆ್ಯಂಡ್ ಲೋಕಲ್ ಲೆವೆಲ್ಸ್. ನೋಡಿ, ಈ ರೀತಿ ಒಂದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ನಾವು ಏನು ಎಲೆಕ್ಟ್ ಮಾಡಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಇದು ಕರೆಕ್ಟಾಗಿ ಫಂಕ್ಷನ್ ಆಗಬೇಕು ಅಂದರೆ, ಎಫಿಷಿಯನ್ಸಿ ಬೆಳಿಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸಿಟಿಸನ್ ಕೂಡ, ನೀವು ಎಲ್ಲರೂ ಕೂಡ ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ. ನಾವು ಲೆಟ್ಸ್ ಸಿ ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಅವರ್ ಕಂಟ್ರಿ. ಈಗ ಏನೇನು ಪ್ರಾಬ್ಲಮ್ಸ್ ನೋಡೋಣ. ಇಸ್ಂಟ್ ಇಟ್ ಅವರ್ ಡ್ಯೂಟಿ ಟು ನೋ ದಿಸ್? ನಮ್ಮ ಡ್ಯೂಟಿ ಅಲ್ವಾ ಇದು ನೋಡೋದು? ಎಸ್, ವಿ ನೀಡ್ ಟು ನೋ ಆ್ಯಂಡ್ ಆಲ್ಸೋ ಫೈಂಡ್ ಸಮ್ ಸೊಲ್ಯೂಷನ್ಸ್ ಟು ದೆಮ್. ಏನೇನು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾಯಿದ್ದೀವಿ ಆ್ಯಸ್ ಎ ಕಂಟ್ರಿ ಹೋಲಾಗಿ, ಅದನ್ನು ತಿಳ್ಕೊಳ್ಬೇಕು, ಮತ್ತು ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿಯೋದು ಕೂಡ ನಾವು ಟ್ರೈ ಮಾಡಬೇಕಾಗತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಹ್ಯೂಮನ್ ಮೇಡ್ ಆ್ಯಂಡ್ ನ್ಯಾಚುರಲ್ ಎಮರ್ಜೆನ್ಸೀಸ್. ನೋಡಿ, ನಮಗಿರೋಂಥ ಪ್ರಾಬ್ಲಮ್ಸ್ ಎಲ್ಲ ಬಂದು ಹ್ಯೂಮನ್ ಮೇಡ್, ಆದಷ್ಟಕ್ಕದೇ ಪ್ರಾಬ್ಲಮ್ ಇರಲ್ಲ, ಮನುಷ್ಯರು ಕ್ರಿಯೇಟ್ ಮಾಡಿರೋಂಥ ಪ್ರಾಬ್ಲಮ್ಸ್ ಆಗಿದೆ, ಮತ್ತು ನ್ಯಾಷನಲ್ ಎಮರ್ಜೆನ್ಸೀಸ್ ಕೂಡ ಕೆಲವಿದೆ. ಹೆನ್ಸ್ ದ ನೀಡ್ ಈಸ್ ಟು ಫೈಂಡ್ ಎ ರೀಸನಬಲ್ ಆ್ಯಂಡ್ ಹ್ಯೂಮೇನ್ ಸೊಲ್ಯೂಷನ್. ಅದಕ್ಕೆ ನಾವು ರೀಸನಬಲ್ ಆಗಿ ಮತ್ತು ಮನುಷ್ಯತ್ವ ಇರೋವಂಥ ಒಂದು ಸೊಲ್ಯೂಷನ್ನ ನಾವು ಕಂಡುಹಿಡಬೇಕು. ದಿ ಸೊಲ್ಯೂಷನ್ ಇಸ್ ಟು ಬಿ ಫೌಂಡ್ ಥ್ರೂ ಗುಡ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ರಿಫಾರ್ಮೇಷನ್, ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಜುಡಿಷಿಯರಿ. ನೋಡಿರಿ, ಏನು ಸೊಲ್ಯೂಷನ್ ಯಾವುದರಿಂದ? ಒಳ್ಳೆ ಅಡ್ಮಿನಿಸ್ಟ್ರೇಷನಿಂದ ಸಿಗುತ್ತೆ, ಮತ್ತು ಸೋಷಿಯಲಿ ರಿಫಾರ್ಮ್ ಆಗಬೇಕು, ಸೊಸೈಟಿ ಎಲ್ಲ ಚೇಂಜಸ್ ಆಗಬೇಕು ಅದರಿಂದ, ಮತ್ತು ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಜುಡಿಷಿಯರಿ. ನಮ್ಮ ಕೋರ್ಟ್ಗಳೆಲ್ಲ ನೀವು ನೋಡ್ಬೋದು, 10 ವರ್ಷ 15 ವರ್ಷ ಎಲ್ಲ ನಡೀತಾ ಇರುತ್ತೆ. ಆ ಥರ ಆಗಬಾರ್ದು, ತುಂಬ ಬೇಗ ನಡಿಬೇಕು, ಮತ್ತು ಎಫಿಷಿಯೆಂಟಾಗಿ ಕೂಡ ನಡಿಬೇಕು ಜಸ್ಟಿಸ್ ಸಿಸ್ಟಮ್ ಎಲ್ಲ. ಇದೆಲ್ಲ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಗೋವಂಥದ್ದು. ದಿಸ್ ಸೊಲ್ಯೂಷನ್ ನೀಡ್ಸ್ ಟು ಬಿ ಬ್ಯಾಕ್ಡ್ ಬೈ ಪೀಪಲ್ ಸಪೋರ್ಟ್. ಈ ಸೊಲ್ಯೂಷನ್ನೆಲ್ಲ ಜನಗಳ ಸಪೋರ್ಟ್ ಕೂಡ ಬೇಕು. ಆ್ಯಸ್ ದ ಎಂಡ್ ಆಫ್ ದಿ ಡೇ ನಾವು ಟೋಟಲಾಗಿ ಏನೇ ಮಾಡಿದ್ರೂ ಕೂಡ ಜನಗಳಿಗೋಸ್ಕರ ಮಾಡೋದ್ರಿಂದ, ಜನದ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರೂ ಯೂಸ್ಲೆಸ್ ಆಗುತ್ತೆ. ಲೆಟ್ಸ್ ನೋ ಮೋರ್ ಅಬೌಟ್ ಸಚ್ ಪ್ರಾಬ್ಲಮ್ಸ್. ಈಗ ಒಂದೊಂದೇ ಪ್ರಾಬ್ಲಮ್ ಏನಿದೆ, ಮೇಯ್ನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಲಕ್ಷ ಇರುತ್ತೆ ಪ್ರಾಬ್ಲಮ್. ಈಗ ನನಗೂ ಕೂಡ ಲಕ್ಷ ಪ್ರಾಬ್ಲಮ್ ಇರುತ್ತೆ, ನಿಮಗೂ ಲಕ್ಷ ಪ್ರಾಬ್ಲಮ್ ಇರುತ್ತೆ. ಆದರೆ ನಾವು ಅದೆಲ್ಲ ಅನಲೈಸ್ ಮಾಡೋದು ಬೇಡ. ಜಸ್ಟ್ ನ್ಯಾಷನಲ್ ಲೆವೆಲಲ್ಲಿ ಇಂಡಿಯಾ ಆ್ಯಸ್ ಎ ಎಂಟಿಟಿಗೆ ಏನು ಪ್ರಾಬ್ಲಮ್ಸ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವುದಿದೆ ಅದನ್ನು ಕೆಲವು ಡಿಸ್ಕಸ್ ಮಾಡೋಣ. ಈಗ ನಾವು ಮೊದಲನೇ ಪ್ರಾಬ್ಲಮ್ ಬಗ್ಗೆ ನೋಡೋಣ, ಅನ್ಎಂಪ್ಲಾಯ್ಮೆಂಟ್ ಅಂತ. Unemployment is a situation where a person does not find work in accordance to his capacity or qualification. ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಅವ್ರು ಓದಿರೋಕ್ಕೆ ತಕ್ಕಾಗೆ ಕೆಲಸ ಸಿಗದೇ ಇದ್ದರೆ ಅದನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಷ್ಟೇ. ಅಕಸ್ಮಾತ್ ಈಗ ಒಬ್ಬ ವ್ಯಕ್ತಿ ಇಂಜಿನಿಯರಿಂಗ್ ಓದಿರ್ತಾನೆ, ಅವ್ನಿಗೆ ಇಂಜಿನಿಯರಿಂಗ್ ಥರ ಕೆಲಸ ಸಿಕ್ಕಿಲ್ಲ, MBBS ಓದಿರ್ತಾನೆ, ಒಂದು ಹೆಲ್ತ್ ಕೇರಲ್ಲಿ ಅವ್ನಿಗೆ ಕೆಲಸ ಸಿಕ್ಕಿಲ್ಲ, ಇದನ್ನು ಅನ್ಎಂಪ್ಲಾಯ್ಮೆಂಟ್ ಅಂತೀನಿ. ಅವನು 5th ಸ್ಟ್ಯಾಂಡರ್ಡ್ ಫೇಲ್ ಆಗಿಬಿಟ್ಟು ಅವ್ನು ಹೋಗ್ಬಿಟ್ಟು ಕೆಲಸ ಸಿಕ್ಕಿಲ್ಲ, ನನಗೆ MBBS ಅಲ್ಲಿ ಸೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ನಾವು ಅನ್ಎಂಪ್ಲಾಯ್ಮೆಂಟ್ಗೆ ಕನ್ಸಿಡರ್ ಮಾಡೋಕ್ಕೋಗಲ್ಲ. ಇಂಡಿಯಾ ಹ್ಯಾಸ್ ಎ ಹ್ಯೂಜ್ ಪಾಪ್ಯುಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಬಿಗ್ ಪ್ರಾಬ್ಲಮ್. ನೋಡಿ, ಇಂಡಿಯಾ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಈಗ ಕರೆಂಟ್ ಎಸ್ಟಿಮೇಟ್ಸ್ ಪ್ರಕಾರ 135 to 137 crores ಅಂತ ಹೇಳ್ತಾರೆ. ಇದು ತುಂಬ ಜಾಸ್ತಿ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯೂಶ್ವಲಿ ದಿ ಪಾಪ್ಯುಲೇಷನ್ ಆ್ಯಂಡ್ ಇಂಪ್ರೂವ್ಡ್ ಟೆಕ್ನಾಲಜಿ ಆರ್ ಕನ್ಸಿಡರ್ಡ್ ಆಸ್ ದಿ 2 reasons ಫಾರ್ ಅನ್ಎಂಪ್ಲಾಯ್ಮೆಂಟ್. ನೋಡಿ, ನಾರ್ಮಲಾಗಿ ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣಗಳು ಅಂತ ಕೇಳಿದ್ರೆ 2 ಬರುತ್ತೆ. ಒಂದು ಪಾಪ್ಯುಲೇಷನ್ನು ಮತ್ತು ಇನ್ನೊಂದು ಟೆಕ್ನಾಲಜಿ ಅಂತ, ಇಂಪ್ರೂವ್ಡ್ ಟೆಕ್ನಾಲಜಿ. ಪಾಪ್ಯುಲೇಷನ್ ಏನಕ್ಕಪ್ಪ ಕಾರಣ ಅಂತ ಹೇಳಿದ್ರೆ, ನೋಡಿ, ಈಗ 135 crores ಪಾಪ್ಯುಲೇಷನ್ ಇದೆ ಇಂಡಿಯಾದಲ್ಲಿ. ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ, ಯಾಕಂದರೆ ಪ್ರತಿದಿನ ಲಕ್ಷಾಂತರ ಜನ ಹುಡ್ತಾ ಇರ್ತಾರೆ. ಇವರೆಲ್ಲ ಬೆಳೀತಾ ಇರ್ತಾರೆ, ಇವರೆಲ್ಲ ಎಜುಕೇಷನ್ ಮುಗಿಸಿ ಈಚೆ ಬರ್ತಾ ಇರ್ತಾರೆ. ಇವ್ರಿಗೆ ಕೆಲಸ ಕೊಡೋದು ತುಂಬ ರಿಯಲಿ ಎ ಬಿಗ್ ಟಾಸ್ಕ್, ತುಂಬ ದೊಡ್ಡ ಕೆಲಸ ಆಗಿರುತ್ತೆ. ಅದೇ ಒಂದು
ನೆಕ್ಸ್ಟ್ ಬಂದು ಇಂಪ್ರೂವ್ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗ್ತಾ ಇದೆ. ನೋಡಿ, ನೀವು ಮೊದಲೆಲ್ಲ ನೋಡಬೇಕಾಗಿತ್ತಂದರೆ ಕಂಪ್ಯೂಟರ್ಸ್ ಬರೋದಕ್ಕೂ ಮೊದಲು ಬುಕ್ಸಲ್ಲಿ ಬರೆದು ಲೆಕ್ಕ ಇಡ್ತಾಯಿದ್ರು. ಆವಾಗ 100 ಬುಕ್ಸ್ ಇಡೋವಂಥ ಜಾಗದಲ್ಲಿ ಇವಾಗ ಒಂದು ವರ್ಡ್ ಫೈಲಲ್ಲಿ ಅಥವಾ ಒಂದು ಎಕ್ಸೆಲ್ ಫೈಲಲ್ಲಿ ಆ ಡೇಟಾ ಎಲ್ಲ ನಾವು ತುಂಬಿಡ್ಬೋದು. ಇದರಿಂದ ಬುಕ್ಸ್ ಅವರು ಎಷ್ಟೋ ಜನಕ್ಕೆ ಕೆಲಸ ಇರಲ್ಲ, ಬುಕ್ಸ್ ಸೇಲ್ಸ್ ಆಗಲ್ಲ. ಬುಕ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಕೌಂಟೆಂಟ್ಸ್ಗೆ ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಇಷ್ಟೊಂದು ಜನಕ್ಕೆ ಕೆಲಸ ಇರಲ್ಲ. ಈ ರೀತಿ ಇದು ಕೂಡ ಒಂದು ಕಾರಣ ಆಗುತ್ತೆ. ಅಪಾರ್ಟ್ ಫ್ರಮ್ ದೀಸ್ ಟು, ಶಾರ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಓವರ್ ಡಿಪೆಂಡೆನ್ಸಿ ಆಫ್ ಅಗ್ರಿಕಲ್ಚರ್, ruined ಕಾಟೇಜ್ ಇಂಡಸ್ಟ್ರೀಸ್ ಆ್ಯಂಡ್ ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್, ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಎ ಹ್ಯೂಜ್ ಪ್ರಾಬ್ಲಮ್. ಬರೀ ಇವೆರಡೇ ಅಲ್ಲ, ಇನ್ನೂ ಎಷ್ಟೊಂದು ಕಾರಣಗಳಿದೆ. ಅದರಲ್ಲಿ ಒಂದು ಬಂದು ಶಾರ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಅಂದರೆ ನಮಗೆ ಬೇಕಾಗಿರೋಂಥ ರಿಸೋರ್ಸ್ ಇರಲ್ಲ. ಒಂದು ಕಬ್ಬಿಣ ಶಾರ್ಟೇಜ್ ಇರುತ್ತೆ ನಮಗೆ ಮೈನಿಂಗ್ ಮಾಡೋದಕ್ಕೆ, ಇನ್ನೊಂದು ಯಾವುದೋ ರಿಸೋರ್ಸ್ ಶಾರ್ಟೇಜ್ ಇರುತ್ತೆ, ಎಲೆಕ್ಟ್ರಿಸಿಟಿ ಶಾರ್ಟೇಜ್, ವಾಟರ್ ಶಾರ್ಟೇಜ್, ಇವಾಗೆಲ್ಲ ನೀರಿಗೋಸ್ಕರ ಕಷ್ಟಪಡ್ತೀವಿ, ಫುಡ್ಗೋಸ್ಕರ ಕಷ್ಟಪಡ್ತೀವಿ, ಇದೆಲ್ಲ ಅದೊಂದು ಕಾರಣ. ನೆಕ್ಸ್ಟ್ ಓವರ್ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ನಾವು ಅಗ್ರಿಕಲ್ಚರ್ ಮೇಲೆ ತುಂಬ ಡಿಪೆಂಡ್ ಆಗ್ತೀವಿ. ನೋಡಿ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 60% ಅಗ್ರಿಕಲ್ಚರ್ ಮೇಲೇ ನಾವು ಡಿಪೆಂಡ್ ಆಗಿರ್ತೀವಿ. ಅರ್ಬನ್ ಪಾಪ್ಯುಲೇಷನ್ ಬೇರೆ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಎರಡು ಸೇರಿ 40% ಇದೆ. ಅಗ್ರಿಕಲ್ಚರನ್ನೇ 60% ಹತ್ತತ್ರ ಇದೆ. ಇದರಿಂದ ಏನಾಯಿತು, ತುಂಬ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ruined ಕಾಟೇಜ್ ಇಂಡಸ್ಟ್ರೀಸ್. ನೋಡಿ, ಇಂಡಿಯಾದಲ್ಲಿ ಬಂದು ಹಳೆ ಕಾಲದಿಂದ ಚಿಕ್ಕ ಪುಟ್ಟ ಮನೆಯಲ್ಲೇ ಮಾಡ್ತಾ ಇದ್ದಂಥ ಮಗ್ಗಗಳಿತ್ತು, ಮನೆಯಲ್ಲೇ ಮಾಡ್ತಾ ಇದ್ದಂಥ ಮಡಿಕೆಗಳ ಥರ ಇತ್ತು. ಈ ರೀತಿ ಕಾಟೇಜ್ ಇಂಡಸ್ಟ್ರೀಸ್ ಎಲ್ಲ ಹಾಳಾಗಿದ್ದರಿಂದ ಏನಾಯಿತು, ಇಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೆಲಸ ಇಲ್ಲದೆ ಆಗೋಯ್ತು. ಇವೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಮತ್ತು ದೊಡ್ಡ ದೊಡ್ಡ ಮಿಷಿನರೀಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್, ಮತ್ತು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೂಡ ನಮ್ಮಲ್ಲಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಓದ್ತಾ ಇದ್ದೀರಾ ಅಂದರೆ ಅದನ್ನ ಜಸ್ಟ್ ಬಯಾಟ್ ಮಾಡ್ಕೊಳ್ತೀರಾ. ಮೋಸ್ಟ್ ಆಫ್ ಎಲ್ಲರೂ ಅಲ್ಲ, ತುಂಬ ಜನ ಬಯಾಟ್ ಮಾಡ್ಕೊಳ್ತೀರಾ. ಆದರೆ ಅದನ್ನು ಸ್ಕಿಲ್ ವೈಸು ನಿಮಗೇನು ಅದ್ರ ಬಗ್ಗೆ ಗೊತ್ತಿರಲ್ಲ. ಆ ರೀತಿ ಒಂದು ಎಜುಕೇಷನ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ. ಇದೆಲ್ಲದರಿಂದ ಕೂಡ ಅನ್ಎಂಪ್ಲಾಯ್ಮೆಂಟ್ ಇವಾಗ ತುಂಬ ದೊಡ್ಡದಾಗೆ ಬೆಳೆದಿದೆ. ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ 2011, ದ ಪಾವರ್ಟಿ ರೇಟ್ ಈಸ್ 21.9%. ನೋಡಿ, ಒಂದು ಸೆನ್ಸಸ್ ನಡೆಯುತ್ತೆ 2011, ಅದ್ರ ಪ್ರಕಾರ ಪಾವರ್ಟಿ ರೇಟ್ ಅಂದರೆ ಬಡತನದಲ್ಲಿರೋವಂಥವ್ರು ಇಂಡಿಯಾದಲ್ಲಿ 21.9%, ಹತ್ತತ್ರ 22% ಜನ, 100 ಜನದಲ್ಲಿ 22 ಜನ ಅಷ್ಟು ಬಡತನದಲ್ಲಿದ್ದಾರೆ. ಮತ್ತು ಬಡತನ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾಮೂಲಿ ಬಡತನ ಅಲ್ಲ, ತುಂಬ ಬಡತನ. ಒಂದು ದಿನಕ್ಕೆ 50 ರೂಪಾಯಿ 45 ರೂಪಾಯಿಗಿಂತ ಕಮ್ಮಿ ದುಡಿಯೋವಂಥವ್ರು. ಅದನ್ನು ನೀವು ಜಸ್ಟ್ ಒಂದು ಚಾಕ್ಲೇಟ್ಸಿಗೆ ಖರ್ಚು ಮಾಡ್ತೀರಾ. ಅಷ್ಟು ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾನೆ ಅಂದರೆ ಅವನು ಬಡವ ಅಂತ. ಅಂಥವರೇ 22% ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ಬಡತನ ಇದೆ ಅಂತ. ದಿಸ್ ಇಂಡಿಕೇಟ್ಸ್ ದಿ ಗ್ರೋಯಿಂಗ್ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಇದನ್ನು ನೋಡಿದ್ರೆ ನಮಗೆ ಅನ್ಎಂಪ್ಲಾಯ್ಮೆಂಟ್ ಏನು ಪ್ರಾಬ್ಲಮ್ ಇದೆ ಅಂತ, ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ ಆರ್ಡರ್ ಟು ಸಾಲ್ವ್ ದಿ poverty ರಿಲೇಟೆಡ್ ಇಶ್ಯೂಸ್, ಬೋತ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಟೇಕನ್ ವೇರಿಯಸ್ ಮೆಷರ್ಸ್ ಟು ಜನರೇಟ್ ಎಂಪ್ಲಾಯ್ಮೆಂಟ್ ಫಾರ್ ಪೀಪಲ್. ನೋಡಿ, ಈ ಪಾವರ್ಟಿ ರಿಲೇಟೆಡ್ ಇಶ್ಯೂಸ್, ನೋಡಿ, ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಬರುತ್ತೆ. ಪಾವರ್ಟಿ ಅಂದರೆ ಬಡತನ. ಏನಕ್ಕೆ ಬಡತನ ಬರುತ್ತೆ? ಕೆಲಸ ಇಲ್ಲದೆ ಇರೋದ್ರಿಂದ. ನೋಡಿ, ಬಡತನದಿಂದ ಈಚೆ ತರಬೇಕು ಅಂದರೆ ಅವ್ರಿಗೆ ಕೆಲಸ ಕೊಡಬೇಕು. ಈ ರೀತಿ ಈ ಪಾವರ್ಟಿನ ಕಮ್ಮಿ ಮಾಡಬೇಕು ಅಂತ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ. Steps have been taken to improve the skill level of the job seekers so that they can have better access to employment, providing loans and subsidy to enable people to engage in self-employment. ನೋಡಿ, ಜನಗಳಿಗೆ ಸ್ಕಿಲ್ ಡೆವಲಪ್ ಮಾಡಬೇಕು ಅಂತೇಳಿ ಈಗ ಸ್ಕಿಲ್ ಇಂಡಿಯಾ ಅಂತ ಪ್ರೋಗ್ರಾಮ್ಸ್ ಬರ್ತಾ ಇದೆಯಲ್ಲ, ಈ ರೀತಿ ಇದೇನು ಹೊಸ್ದಾಗಿ ಬಂದಿರೋದಲ್ಲ. ಇದಕ್ಕೂ ಮೊದಲು ಬೇರೆ ಬೇರೆ ಹೆಸರಲ್ಲಿ ಸುಮಾರು ಈ ಥರ ಕಾನ್ಸೆಪ್ಟ್ಸ್ ಇತ್ತು. ಈ ರೀತಿ ಜನಗಳಿಗೆ ಸ್ಕಿಲ್ ಬೆಳೆಸಬೇಕು ಮತ್ತು ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು, ಲೋನ್ಸ್ ಕೊಡಬೇಕು ಅವ್ರಿಗೆ ಅಂತೇಳ್ಬಿಟ್ಟು, ಸಬ್ಸಿಡಿ ಕೊಡಬೇಕಂತೇಳಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಇರ್ಬೋದು. ಈ ರೀತಿ ಎಲ್ಲ ಸುಮಾರು ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಮುದ್ರಾ ಲೋನ್ಸ್ ಎಲ್ಲ ನೀವು ಕೇಳಿರ್ಬೋದು. ಕಮ್ಮಿ ದುಡ್ಡಲ್ಲೇ 5 ಲಕ್ಷದವರೆಗೂ ಲೋನ್ಸ್ ಕೊಡ್ತಾರೆ. ಅದನ್ನು ಯೂಸ್ ಮಾಡಿ ಏನಾದರೂ ಬಿಸ್ನೆಸ್ ಮಾಡ್ಬೋದು. ಮತ್ತು ಕೆಲವೇನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಈ ರೀತಿ ಎಲ್ಲ ಸುಮಾರು ಗೌರ್ಮೆಂಟ್ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನಗಳಿಗೆ ನಮ್ಮಲ್ಲಿರೋಂಥ ಈ ಪಾಪ್ಯುಲೇಷನ್ ಕ್ವಾಂಟಿಟಿಗೆ ಅದು ಸಾಕಾಗ್ತಾ ಇಲ್ಲ ಅಷ್ಟೇ. ಇನ್ ರಿಯಾಲಿಟಿ, handicrafts and products created out of self-employment are unable to compete with goods created by globalized economy, and this has further complicated the issue of unemployment. ನೋಡಿ, ರಿಯಾಲಿಟಿಗೆ ಬಂದರೆ ಈಗ ನಾನು ಹೇಳ್ಬೋದು, ಮನೆಯಲ್ಲೇ ಮಗ್ಗ ಮಾಡ್ತಾಯಿದ್ರು, ಮನೆಯಲ್ಲೇ ಪಾಟ್ ಮಾಡ್ತಾಯಿದ್ರು, ಮನೆಯಲ್ಲೇ ಇನ್ನೊಂದು ಮಾಡ್ತಾಯಿದ್ರು, ಅಗರಬತ್ತಿ ಹೊಸಿತಾಯಿದ್ರು ಅಂತ. ಆದರೆ ಒಂದು ಮಿಷಿನ್ಸ್ ಯೂಸ್ ಮಾಡಿಕೊಂಡು ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಪರ್ಸನ್ ಎ ಬಂದು ಹ್ಯಾಂಡಿಕ್ರಾಫ್ಟ್ಸ್ ಮನೆಯಲ್ಲೇ ರೆಡಿ ಮಾಡ್ತಾ ಇರ್ತಾರೆ, ಪರ್ಸನ್ ಬಿ ಬಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಫ್ಯಾಕ್ಟ್ರೀಸಲ್ಲಿ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ದಿನಕ್ಕೆ
ಇವರು 10 ಮಡಿಕೆ ಮಾಡಿದ್ರು ಅಂದರೆ ಫ್ಯಾಕ್ಟ್ರಿ ಯೂಸ್ ಮಾಡ್ತಾ ಇರೋರು ಒಂದು ದಿನಕ್ಕೆ 1,00,000 ಮಡಿಕೆ ರೆಡಿ ಮಾಡ್ತಾ ಇರ್ತಾರೆ. ಅವರಲ್ಲಿ ಅಷ್ಟು ಜನ ಕೆಲಸ ಇಟ್ಕೊಂಡಿರ್ತಾರೆ. ಅವ್ರದ್ದು ತುಂಬ ಔಟ್ಪುಟ್ ಜಾಸ್ತಿ ಇರುತ್ತೆ. ಅವ್ರ ಮೇಲೆ ಅವರು ಕಮ್ಮಿ ಕಾಸ್ಟಿಗೆ ಕೊಡ್ಬೋದು. ವ್ಯಕ್ತಿ ಒಬ್ಬನೇ ಮಾಡ್ತಾ ಇದ್ದಾಗ ಅವ್ನ ಎಂಟೈರ್ ಸ್ಯಾಲ್ರಿ ಆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ವ್ಯಕ್ತಿ ಮಿಷಿನರೀಸ್ ಯೂಸ್ ಮಾಡಿದ್ದ ಅಂದರೆ ಅದರಲ್ಲಿ ತುಂಬ ಪ್ರಾಫಿಟ್ಸ್ ಬರುತ್ತೆ, ಮಾರ್ಜಿನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಅವ್ರು ಕೊಡೋ ಪ್ರೈಸ್ಗೆ ಇವರು ಕಾಂಪೀಟ್ ಮಾಡೋಕ್ಕಾಗಲ್ಲ. ಈಗೆಲ್ಲ ಎಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ನೋಡಿ ನೀವು, ಪ್ಲಾಸ್ಟಿಕ್ ವಸ್ತುಗಳು ಕೂಡ ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಎಲ್ಲ ಚೈನಾಯಿಂದ ಬರ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ ಅಂಥದ್ದು. ಈಗ ದೊಡ್ಡ ಏನೋ ಮೈಕ್ರೋಚಿಪ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಒಪ್ಕೊಳ್ಬೋದು. ಆದರೆ ಚಿಕ್ಕ ಪ್ಲಾಸ್ಟಿಕ್ದು ಕೂಡ ಓವರ್ ಕಾಂಪಿಟೇಷನ್ ಆಗಿ ಎಲ್ಲ ಚೈನಾದಲ್ಲಿ ತುಂಬ ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರು ಇಲ್ಲಿ ಕಳಿಸೋದ್ರಿಂದ ಅದನ್ನು ಇಲ್ಲಿ ಅವರು ಏನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರುತ್ತೆ, ಇಲ್ಲಿ ನಮ್ಗೆ ಒಂದು ಪ್ಲೇಟ್ ರೆಡಿ ಮಾಡೋಕ್ಕೆ 10 ರೂಪಾಯಿ ಬೀಳ್ತು ಅಂದರೆ ಅವರು ಅಲ್ಲಿಂದ ನಮ್ಗೆ ಸಪ್ಲೈ ಮಾಡೋದೇ 9 ರೂಪಾಯಿಗೆ ಸಪ್ಲೈ ಮಾಡ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹೆನ್ಸ್ ದಿ ಸೊಲ್ಯೂಷನ್ ಈಸ್ ಟು ಇನ್ಕಲ್ಕೇಟ್ ವರ್ಲ್ಡ್ ಕ್ಲಾಸ್ ಸ್ಕಿಲ್ ಟು ಅವರ್ ಪೀಪಲ್ ಸೊ ದಟ್ ದೇ ಕಂಪೀಟ್ ವಿತ್ ಗ್ಲೋಬಲೈಸ್ಡ್ ಪ್ರೊಡಕ್ಷನ್. ನೋಡಿರಿ, ಇದಕ್ಕೇನು ಸೊಲ್ಯೂಷನ್ ಅಪ್ಪ ಅಂತ ಹೇಳಿದ್ರೆ, ವರ್ಲ್ಡ್ ಕ್ಲಾಸ್ ಸ್ಕಿಲ್ ಕೊಡಬೇಕು, ಜನಗಳಿಗೆ ಒಳ್ಳೆ ಸ್ಕಿಲ್ಸ್ ಬೆಳೆಸಬೇಕು. ಆಗ ನಾವು ಒಂದು ಪ್ರೊಡಕ್ಷನ್ ಲೆವೆಲ್ ಏನಿದೆ ಗ್ಲೋಬಲಿ ಏನಿದೆ ಅದಕ್ಕೆ ನಾವು ಕಾಂಪೀಟ್ ಮಾಡೋವಾಗ ಆಗ್ತೀವಿ. ಅಪಾರ್ಟ್ ಫ್ರಮ್ ದಿಸ್, ಎವ್ರಿ ಸಿಟಿಸನ್ ಆಫ್ ದಿ ಕಂಟ್ರಿ ಶುಡ್ ಬಿ ಎನ್ಕರೇಜ್ಡ್ ಟು ಇಂಡಲ್ಜ್ ಇನ್ ಒನ್ ಆರ್ ದಿ ಅದರ್ ಎಂಪ್ಲಾಯ್ಮೆಂಟ್ ಬೈ ಪ್ರೊವೈಡಿಂಗ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಟು ಆಲ್. ಆ್ಯಂಡ್ ದಿಸ್ ಈಸ್ ದಿ ಅನದರ್ ಸ್ಟ್ರಾಟಜಿ ಟು ಥಿಂಕ್ ಆನ್. ಇನ್ನೂ ಒಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ, ನೀವು ಯಾರು ಮತ್ತೊಬ್ಬರು ಹೋಗ್ಬೋದು, ಅವರಿಗೆ ಯಾವುದರಲ್ಲಿ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಈಗ ಓಕೆ 10th ಫೇಲ್ ಆಗಿರ್ತಾನೆ ಒಬ್ಬ ವ್ಯಕ್ತಿ, ಆದರೆ ಅವನಿಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ನಾಲೆಡ್ಜ್ ಇದೆ ಅಥವಾ ಇಂಟ್ರೆಸ್ಟ್ ಇದೆ ಅಂತಂದರೆ ಅವನಿಗೆ ಟ್ರೈನಿಂಗ್ ಕೊಡಬೇಕು. ಆಗ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅವ್ನು ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾನೆ, ವಿತ್ ಅವ್ನ ಟ್ಯಾಲೆಂಟ್ ಬೆಳೆಸ್ಕೊಂಡ್ರೆ, ಅವ್ನ ಕೆಪಾಸಿಟಿ ಬೆಳೆಸ್ಕೊಂಡ್ರೆ. ಈ ರೀತಿ ಆವಾಗ ಮಾತ್ರ ನಾವು ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಕಡಿಮೆ ಮಾಡೋಕ್ಕಾಗ್ಬೋದು. ನಾನು ಏನಕ್ಕೆ ಕಡಿಮೆ ಮಾಡೋಕ್ಕಾಗ್ಬೋದು ಅಂತೇಳಿದ್ರೆ, ಇದನ್ನು ನಿಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಆದರೆ ನಿಯರ್ ಫ್ಯೂಚರಲ್ಲಿ ಇದನ್ನು ಟ್ರೈ ಮಾಡಿದ್ರೆ ಕಮ್ಮಿ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಪ್ಪ ಇಂಡಿಯಾದು ಅಂತ ಹೇಳಿದ್ರೆ ಕರಪ್ಷನ್ ಅಂತ. ಕರಪ್ಷನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಲಂಚ ಕೊಡೋದು, ಲಂಚ ತೊಗೊಳೋದು, ಫ್ರೆಂಡ್ಸ್ ಅಂತ ಏನಾದರೂ ಹೆಲ್ಪ್ ಮಾಡೋದು, ಗೌರ್ಮೆಂಟ್ ಪೊಸಿಷನಲ್ಲಿದ್ದು, ಈ ರೀತಿಯನ್ನು ನಾವು ಕರಪ್ಷನ್ ಅಂತ ಕರಿತೀವಿ. ಕರಪ್ಷನ್ ಈಸ್ ಅನದರ್ ಸೋಷಿಯಲ್ ಇವಿಲ್ ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ. ಇದು ಒಂದು ತೊಂದರೆ ಮಾಡೋವಂಥ ಸೋಷಿಯಲ್ ಇವಿಲ್ ಆಗಿದೆ. ನಾವು ದಿ ಕರಪ್ಷನ್ ಹ್ಯಾಸ್ ಸ್ಪ್ರೆಡ್ ಟು ಆಲ್ ಸ್ಟ್ರಾಟಾ ಆಫ್ ದಿ ಸೊಸೈಟಿ. ನೋಡಿ, ಕರಪ್ಷನ್ ಅಂದರೆ ಮೋಸ್ಟ್ಲಿ ನಮ್ಮ ದೇಶ ಇಂಡಿಪೆಂಡೆನ್ಸ್ ಬಂದು ಹೊಸದ್ರಲ್ಲಿ ಟಾಪ್ ಟೈರ್ ಲೆವೆಲಲ್ಲಿ, ಅಧಿಕಾರಿಗಳ ಲೆವೆಲಲ್ಲಿ, ಮಿನಿಸ್ಟರ್ಸ್ ಲೆವೆಲಲ್ಲಿ ಅಲ್ಲಿ ಮಾತ್ರ ಇತ್ತು. ಈಗ ಕರಪ್ಷನ್ ಬಂದು ಪ್ರತಿಯೊಬ್ಬ ವ್ಯಕ್ತಿ ಲೈಫಲ್ಲೂ ಕೂಡ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಹೋಗ್ತೀವಿ, ಹೆಲ್ಮೆಟ್ ಹಾಕಲ್ಲ, ಏನೋ ಒಂದು ಬ್ರೈಬ್ ಮಾಡ್ತೀವಿ ಅಲ್ಲಿ. ಇನ್ನೊಂದು ಕಡೆ ಹೋಗ್ತೀವಿ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಬ್ರೈಬ್ ಮಾಡ್ತೀವಿ. ಈ ರೀತಿ ನೋಡಿ, ಇನ್ನೊಂದು ಕರಪ್ಷನ್ ಅಥವಾ ಬ್ರೈಬ್ ಅಂತ ಹೇಳಿದ್ರೆ ಬರೀ ದುಡ್ಡು ಕಾಸಲ್ಲೇ ಮಾತ್ರ ಅಲ್ಲ. ಈಗ ಯಾವುದೋ ಒಂದು ಪೊಸಿಷನಲ್ಲಿ ಇರ್ತೀರಿ ಕಂಪ್ನಿಯಲ್ಲಿ, ಅಲ್ಲಿ ನಿಮಗೆ ಫ್ರೆಂಡ್ಸ್ನ ಯಾರನ್ನಾದರೂ ಅಲ್ಲಿ ಕೆಲಸಕ್ಕೆ ತೊಗೊಳ್ತೀರ, ಇದು ಕೂಡ ಕರಪ್ಷನ್ ಅಂಡರ್ಗೆ ಬರುತ್ತೆ. ಕರಪ್ಷನ್ ಮೀನ್ಸ್ ಆಫರಿಂಗ್ ಬ್ರೈಬ್ ಆ್ಯಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲಿಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲ್ಲಿಗಲ್ ಬೆನಿಫಿಟ್ಸ್. ಅದು ಕರಪ್ಷನ್ ಅಂತ ಹೇಳಿದ್ರೆ ನೀವು ಬರೀ ಬ್ರೈಬ್ ಆಫರ್ ಮಾಡೋದೇ ಅಲ್ಲ, ಅಂದರೆ ಲಂಚ ಕೊಡೋದೇ ಅಂತಲ್ಲ, ಮತ್ತು ಯಾವುದೇ ಒಂದು ಇಲ್ಲಿಗಲ್ ಕೆಲಸಕ್ಕೆ ಅಥವಾ ಇಲ್ಲಿಗಲ್ ಬೆನಿಫಿಟ್ಸ್ಗೋಸ್ಕರ ಇಲ್ಲಿಗಲ್ ಮೀನ್ಸ್ನ ಮಾಡೋದು. ಅಂದರೆ ಏನೋ ನೀನು ನನಗೆ ಈ ಕೆಲಸ ಮಾಡಿಕೊಟ್ಟೆ ಗೌರ್ಮೆಂಟ್ ಕಡೆಯಿಂದ, ಅಂದರೆ ನಿನ್ನ ಕಂಪ್ನಿಯಲ್ಲಿ ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ಅಥವಾ ನಿಮ್ಮ ಮನೆಗೆ ಈ ಥರ ಟಿವಿನ ನಾನು ಗಿಫ್ಟ್ ಕೊಡ್ತೀನಿ. ಇದೆಲ್ಲ ಕೂಡ ನಾವು ಕರಪ್ಷನ್ ಅಂಡರ್ಗೆ ತರ್ತೀವಿ. ಕರಪ್ಷನ್ ಸ್ಟೇಸ್ ಅವೇ ಫ್ರಮ್ ಲೀಗಲ್ ಫ್ರೇಮ್ವರ್ಕ್ ಇನ್ ಇಟ್ಸ್ ಆಪರೇಷನ್. ನೋಡಿ, ಕರಪ್ಷನ್ ಬಂದು ಲೀಗಲಿ ಬರಲ್ಲ, ಇದು ಇಲ್ಲೀಗಲ್ ಕರಪ್ಷನ್ ಎಲ್ಲ. ದಿಸ್ ಆಲ್ಸೋ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಅಥಾರಿಟಿ ಫಾರ್ ಪರ್ಸನಲ್ ಗೈನ್ಸ್. ನೋಡಿ, ಪಬ್ಲಿಕ್ ಅಥಾರಿಟಿ ಅಂದರೆ ನಾವು ಒಬ್ಬ ಅಧಿಕಾರಿಗೆ ಅಥವಾ ಒಂದು ಗೌರ್ಮೆಂಟ್ ಆಫೀಸರ್ಗೆ ಇಷ್ಟು ಅಥಾರಿಟಿ ಅಂತ ಕೊಟ್ಟಿರ್ತೀವಿ. ಅವನು ಆ ಒಂದು ಬೌಂಡ್ರೀಸಲ್ಲೇ ಕೆಲಸ ಮಾಡಬೇಕಾಗತ್ತೆ. ಆದರೆ ಅವ್ನ ಪರ್ಸ್ನಲ್ ಗೈನ್ಸ್ಗೋಸ್ಕರ, ಅವನೊಂದು ದುಡ್ಡುಗಾಸಗೋಸ್ಕರ ಅಥವಾ ಅವನ ಒಂದು ಪ್ರಮೋಷನ್ಗೋಸ್ಕರ ಅಥವಾ ಇನ್ನೊಂದೇನೋದಕ್ಕೋಸ್ಕರ ಅವನ ಒಂದು ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ತಾನೆ. ಯಾವುದೋ ಒಂದು ಟೆಂಡರ್ ಹಾಕಿರೋರಿಗೆ ಅವ್ನು ಕರೆಕ್ಟಾಗಿ ರೋಡ್ ಹಾಕ್ಸಲ್ಲ ಅಂದರೂ ಕೂಡ ಅವ್ನಿಗೆ ಟೆಂಡರ್ ಕೊಡೋ ರೀತಿ ಮಾಡೋದು. ಈ ರೀತಿ ಸ್ವೀಪಿಂಗ್ ಅವೇ ಆಲ್ ದಿ ಪ್ರೊಸೀಜರ್ಸ್ ಫಾರ್ ಎ ನ್ಯಾರೋ ಪರ್ಸನಲ್ ಗೈನ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆ್ಯಸ್ ಕರಪ್ಷನ್. ನೋಡಿ, ಅವ್ರಿಗೇನೋ ಒಂದು ಪರ್ಸ್ನಲ್ ಗೈನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನೋ ರೋಡ್ ಹಾಕ್ತಾ ಇರ್ತಾರೆ, ಅಲ್ಲಿ ಏನೋ ಪ್ರೊಸೀಜರ್ಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತೇಳಿ. ಆ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ದಾಗೆ, ಓಕೆ ತಿಕ್ನೆಸ್ ಅಲ್ವಾ, ನಾವು 4 ಇಂಚ್ ತಿಕ್ನೆಸ್ ಹಾಕಬೇಕು, 3 ಇಂಚ್ ಹಾಕ್ಬಿಟ್ರೆ ನಡೆಯುತ್ತೆ, ನನಗೆ ಯಾರಿಗೂ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಮಾಡೋದು ಕೂಡ, ಅದು ಕೂಡ ಕರಪ್ಷನ್ ಅಂಡರ್ಗೆ ಬರುತ್ತೆ. ಇಟ್ ಹ್ಯಾಸ್ ಬಿಕಮ್ ಕಂಟೇಜಿಯಸ್ ಡಿಸೀಸ್ ಇನ್ ಪರ್ಸ್ನಲ್ ಲೈಫ್. ನಮ್ಮ ಒಂದು ಪರ್ಸ್ನಲ್ ಲೈಫಲ್ಲೂ ಕೂಡ ಇದು ಒಂದು ಕಂಟೇಜಿಯಸ್ ಡಿಸೀಸ್ ಥರ ಬೆಳ್ಕೊಂಬಿಟ್ಟಿದೆ. ಯಾವ ರೀತಿ ಬೆಳ್ಕೊಂಡಿದೆ ಅಂತೇಳಿದ್ರೆ,
ನಾವು ಇದನ್ನು ಅವಾಯ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ಒಂದು ಕರಪ್ಷನ್ ಇಲ್ಲದೆ ನಾವು ಒಂದು ಜೀವನ ಸಾಗಿಸ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನು ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಇರೋದಲ್ಲ. ನಾನು ಸಪ್ರೇಟ್ ಮೋಸ್ಟ್ಲಿ ಇನ್ನೊಂದು 15-20 ಡೇಸಲ್ಲಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ಮಾಡ್ತೀನಿ. ಕರಪ್ಷನ್ ಅಂದರೆ ಏನು, ಅದ್ರ ನಮ್ಮ ರಿಯಲ್ ಲೈಫ್ ಮೇಲೆ ಏನು ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ. ಅಲ್ಲಿವರೆಗೂ ಇಷ್ಟು ಮಾತ್ರ ನೋಡೋಣ. ಕರಪ್ಷನ್ ಇನ್ಫ್ಲುಯೆನ್ಸಸ್ ನೆಗೆಟಿವ್ಲಿ ಆನ್ ಬೋತ್ ಪರ್ಸನಲ್ ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಸ್ಫಿಯರ್ ಆಫ್ ಲೈಫ್. ನೋಡಿ, ಕರಪ್ಷನ್ ಬಂದು ಬರೀ ಪಬ್ಲಿಕ್ ಲೈಫ್ ಮಾತ್ರ ಅಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಆಫೀಸಲ್ಲಿ ಎಲ್ಲೋ ಹೋಗ್ತೀರಾ, ಅಲ್ಲಿ ಮಾತ್ರ ಕರಪ್ಷನ್ ಇಲ್ಲ. ಇನ್ನೊಂದು ಕಡೆ ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ಇಲ್ಲ ಇನ್ನೊಂದು ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಮಾತ್ರ ಕರಪ್ಷನ್ ಇಲ್ಲ. ಪರ್ಸ್ನಲ್ ಲೈಫು ಕೂಡ ಅದು ಎಂಟ್ರ್ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಎಂಟ್ರ್ ಆಗಿಬಿಟ್ಟಿದೆ ಅಂದರೆ, ನೀವು ಅಂಗಡಿಗೆ ಹೋಗೋದಕ್ಕೆ ನಿಮ್ಮ ಮಮ್ಮಿ ಅಥವಾ ಡ್ಯಾಡಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಿಲ್ಲ ಅಂದರೆ ನೀವು ಅಂಗಡಿಗೆ ಕೂಡ ಹೋಗೋಲ್ಲ. ನಿಮಗೆ 10 ರೂಪಾಯಿ ಕೊಟ್ಬಿಟ್ಟು ಅದರಲ್ಲಿ 8 ರೂಪಾಯಿ ಖರ್ಚಾಗುತ್ತೆ, 2 ರೂಪಾಯಿ ನೀನು ಇಟ್ಕೊಂಡ್ರೆ ಮಾತ್ರ ಅಂಗಡಿಗೆ ಹೋಗ್ತೀರಾ. ಅಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ ನಾವು. ಇಟ್ ಇನ್ಫ್ಲುಯೆನ್ಸಸ್ ದಿ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಆಫ್ ಎ ಕಂಟ್ರಿ ನೆಗೆಟಿವ್ಲಿ. ಇದು ನಮ್ಮ ಒಂದು ಇಡೀ ದೇಶನಿಗೆ ಕೂಡ ನೆಗೆಟಿವ್ ಇನ್ಫ್ಲುಯೆನ್ಸ್ನ ತಂದುಬಿಡುತ್ತೆ. ಇಟ್ ಆಲ್ಸೋ ಮೀನ್ಸ್ ಆ್ಯನ್ ಇಮ್ಮಾರಲ್ ಥಿಂಗ್ ಫಾರ್ ದಿ ಪೊಲಿಟಿಕಲ್ ಆ್ಯಂಗಲ್, ಫ್ರಮ್ ದಿ ಪೊಲಿಟಿಕಲ್ ಆ್ಯಂಗಲ್. ಪೊಲಿಟಿಕಲಲ್ಲಿ ಕೂಡ ಇದು ಇಮ್ಮಾರಲ್ ಆಗೇ ಆಗಿರುತ್ತೆ. ಈಗ ಅವನು ಒಬ್ಬ ವ್ಯಕ್ತಿ ಪೊಲಿಟಿಷಿಯನ್ ಆಗಬೇಕಂದ್ರೆ ಅವ್ನು ತುಂಬ ದುಡ್ಡು ತಿಂತಾನೆ. ದುಡ್ಡು ತಿಂದ್ಬಿಟ್ಟು ಅದನ್ನೇ ಎಲೆಕ್ಷನ್ಗೆ ನಮಗೆ ಖರ್ಚು ಮಾಡ್ತಾನೆ. ಈ ರೀತಿ ಪೊಲಿಟಿಕ್ಸ್ಗೂ ಕೂಡ ಎಂಟರ್ ಆಗಿದೆ. ಅದು ತುಂಬ ಕೆಟ್ಟದಾಗ್ಬಿಡುತ್ತೆ ಅಲ್ಲಿ. ಕರಪ್ಷನ್ ಆಫ್ ಪರ್ಸ್ನಲ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ ಆ್ಯಪನ್ಸ್ ಇನ್ ದಿ ಪರ್ಸ್ನಲ್ ಸ್ಪಿಯರ್. ನೋಡಿ, ಕರಪ್ಷನ್ ಆಫ್ ಪರ್ಸ್ನಲ್ ಎಥಿಕ್ಸ್ ಕೂಡ ಆಗಿಬಿಡುತ್ತೆ. ನಾವು ಪರ್ಸ್ನಲ್ ಲೈಫಲ್ಲೂ ಕೂಡ ನಮಗೆ ಅದು ಎಫೆಕ್ಟ್ ಬೀಳುತ್ತೆ. ಪಬ್ಲಿಕ್ ಸ್ಫಿಯರಲ್ಲಿ ನಾನು ಆಗಲೇ ಹೇಳಿದೆ, ಬ್ರೈಬರಿ ಇರ್ಬೋದು, ಲಂಚ ತೊಗೊಳ್ಳೋದು, ನೆಪೋಟಿಸಮ್ ಅಂದರೆ ನಿಮ್ಮ ಅಣ್ಣ ತಮ್ಮ, ನಮ್ಮ ಅವ್ರ ಫ್ರೆಂಡ್ ಆ ಥರದವ್ರಿಗೆ ಕೆಲಸಗಳು ಕೊಡೋದು, ಅವ್ರಿಗೂ ಒಳ್ಳೆ ಎಲ್ಪ್ ಮಾಡೋದು. ಈ ರೀತಿ ಕ್ಯಾಸ್ಟ್ ಫೇವ್ರೆಟಿಸಮ್. ಕೆಲವರು ಓಕೆ ನೀವೆಲ್ಲ ಒಕ್ಕಲಿಗರಿಗೆ ಸಪೋರ್ಟ್ ಮಾಡ್ತೀನಿ, ಓಕೆ ನೀವೆಲ್ಲ ಕುರುಬರು, ನೀವೆಲ್ಲ ಇನ್ನು ಲಿಂಗಾಯತರು, ಈ ರೀತಿ ಬೇರೆ ಬೇರೆ ಕ್ಯಾಸ್ಟ್ಗೆ ಅಂತ ಹೇಳ್ಬಿಟ್ಟು ಅವ್ರ ಕ್ಯಾಸ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದು ಕೂಡ ನಾವು ಕರಪ್ಷನ್ ಅಂಡರ್ಗೆ ತರ್ತೀವಿ. ಆ್ಯಂಡ್ ಇಂಟೆನ್ಷನಲ್ ಸ್ಲೋ ಡೌನ್ ಆಫ್ ದಿ ವರ್ಕ್ ಅಪಿಯರ್ ಆ್ಯಸ್ ವೇರಿಯಸ್ ಫಾರ್ಮ್ಸ್ ಆಫ್ ಕರಪ್ಷನ್. ಕೆಲವು ಸರಿ ಎಲ್ಲ ರೂಲ್ಸ್ ಓಕೆ ಆಗಿರುತ್ತೆ, ಆದರೆ ಅಧಿಕಾರಿ ಪ್ರಕಾರ ಏನು ನಡ್ಕೊಂಡಿಲ್ಲ ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಏನೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಕೆಲಸನ ತುಂಬ ನಿಧಾನ ಮಾಡ್ತಾರೆ. ಅದು ಕೂಡ ಕರಪ್ಷನ್ ಅಂಡರ್ಗೆ ಬರುತ್ತೆ. ಡ್ಯೂರಿಂಗ್ ಎಲೆಕ್ಷನ್ ಟೈಮ್ ಆಲ್ ದೀಸ್ ಇವಿಲ್ ಪ್ರಾಕ್ಟೀಸಸ್ ಸಿಂಪ್ಲಿ ಫೈಂಡ್ ಇನ್ರೋಡ್ಸ್ ಇಂಟು ಸೋಷಿಯಲ್ ಲೈಫ್. ಈ ಎಲೆಕ್ಷನ್ ಟೈಮಲ್ಲೂ ಕೂಡ ಈ ಎಲ್ಲ ಇವಿಲ್ ಪ್ರಾಕ್ಟೀಸಸ್, ಈ ಸೋಷಿಯಲ್ ಇವಿಲ್ಸ್ ಏನಿದೆ, ಈ ಕರಪ್ಷನ್ ಅಂತ, ಇದೆಲ್ಲ ಕೂಡ ಜನಗಳ ಲೈಫಲ್ಲಿ ಎಂಟ್ರ್ ಆಗಿಬಿಡುತ್ತೆ. ಯಾಕಂದರೆ ನಾವು ಕೂಡ ಒಂದು ವೋಟ್ಗೆ 500,000 ಈ ಥರ ಎಲ್ಲ ತೊಗೊಳ್ತಾ ಇರ್ತೀವಿ. ಪೊಲಿಟಿಕಲ್ ಕರಪ್ಷನ್ ಲೀಡ್ಸ್ ಟು ಕ್ರೈಮ್. ಈ ಕರಪ್ಷನ್ ಅನ್ನೋದು ಪಾಲಿಟಿಕ್ಸ್ಗೆ ಹೋದರೆ ಅಲ್ಲಿ ಪವರ್ ಜೊತೆ ಮಿಂಗಲ್ ಆಗುತ್ತೆ. ಅಂದರೆ ಪವರ್ ಬೇಕು ಅಂತಂದ್ಬಿಟ್ಟು ಪಾಲಿಟಿಕ್ಸಲ್ಲಿ ಇರ್ತಾರೆ. ಅಲ್ಲಿ ಅದರಿಂದ ಕ್ರೈಮ್ ಕೂಡ ಕ್ರಿಯೇಟ್ ಆಗುತ್ತೆ. ಅಂದರೆ ಕೆಟ್ಟದ್ದು ಮಾಡೋದು, ಕೊಲೆ ಮಾಡೋದು, ಕಳ್ತನ ಮಾಡೋದು, ದರೋಡೆ ಮಾಡೋದು, ಇಂಥವು ಕೂಡ ಅಲ್ಲಿ ಬಂದುಬಿಡುತ್ತೆ. ರೌಡಿಸಮ್ ಇರ್ಬೋದು ಅಂಥದ್ದು. ಇಟ್ ಆಲ್ಸೋ ಪ್ರೊವೈಡ್ಸ್ ಮೋಟಿವೇಶನ್ ಆಫ್ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಆ್ಯಂಡ್ ನರಿಷಸ್ ದಿ ಮಿಸ್ ಅಡ್ಮಿನಿಸ್ಟ್ರೇಷನ್ ಆನ್ ದಿ ಪಾರ್ಟ್ ಆಫ್ ಅಫಿಷಿಯಲ್ಸ್. ಇಲ್ಲೂ ಕೂಡ ಏನಾಗುತ್ತೆ, ಪಬ್ಲಿಕ್ ಲೈಫಲ್ಲೂ ಕೂಡ ಒಂದು ಮೋಟಿವೇಶನ್ ಮಾಡುತ್ತೆ. ಓಕೆ, ಒಂದು ರಾಜಕಾರಣಿ ಆಗಿದ್ದೀನಿ ನಾನು, ಇವಾಗ ರೌಡಿಸಮ್ ಮಾಡಿಲ್ಲ ಅಂದರೆ ಅಥವಾ ಲಂಚ ತೊಗೊಂಡಿಲ್ಲ ಅಂದರೆ ರಾಜಕಾರಣಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಇವಾಗ ಅದೇ ರೀತಿ ಆಗಿರೋದು. ಅವನು ಲಂಚ ತೊಗೊಂಡಿಲ್ಲ ಅಂದರೆ ಅವ್ನು ರಾಜಕಾರಣಿ ಆಗೋಕ್ಕೆ ಸಾಧ್ಯ ಇಲ್ಲ, ಅವ್ನು ದುಡ್ಡು ಖರ್ಚು ಮಾಡಿಲ್ಲ ಅಂದರೆ ಅವ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಐಡಿಯಾ, ಆ ಥರ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿರುತ್ತೆ ಜನಗಳ ಒಳಗೆ. ಮತ್ತು ಅದೇ ರೀತಿ ಅಫಿಷಿಯಲ್ಸ್ ಕೂಡ ಅಷ್ಟೇ. ಓಕೆ, ನಾನು ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಈ ಒಂದು ಮಿನಿಸ್ಟರ್ಗೆ ಅಥವಾ ಈ ಒಂದು MLAಗೆ ನಾನು ಇಷ್ಟು ಕೊಡ್ತೀನಿ, ಅವರು ಅದನ್ನು ಸುಮ್ಮನೆ ನೋಡ್ದಿದ್ದಾಗಿ ಸುಮ್ಮನೆ ಆಗಿಬಿಡ್ತಾರೆ. ಅಥವಾ ನಾನು ಹೈಯರ್ ಅಫಿಷಿಯಲ್ಗೆ ಇಷ್ಟು ಕೊಡ್ತೀನಿ, ಅವರು ಅದನ್ನು ಏನು ಇದು ಮಾಡಲ್ಲ. ಈ ರೀತಿ ಒಂದು ಅಫಿಷಿಯಲ್ಸ್ಗೂ ಕೂಡ ಅದು ಬಂದುಬಿಟ್ಟಿದೆ. ಥಿಂಗ್ಸ್ ಲೈಕ್ ಟ್ಯಾಕ್ಸ್ ಎವೇಷನ್, ಇಲ್ಲೀಗಲ್ ಹೋರ್ಡಿಂಗ್, ಸ್ಮಗ್ಲಿಂಗ್, ಎಕನಾಮಿಕ್ ಅಫೆನ್ಸಸ್, ಚೀಟಿಂಗ್, ವೈಲೇಷನ್ ಆಫ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಚೀಟಿಂಗ್ ಆಲ್ ಫೈಂಡ್ ಸ್ಪೇಸ್ ಇನ್ ಕರಪ್ಷನ್. ನೋಡಿ, ಟ್ಯಾಕ್ಸ್ ಎವೇಷನ್, ನಾನು ಇವಾಗ 100 ರೂಪಾಯಿ ದುಡಿತಾ ಇರ್ತೀನಿ, 10 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಆದರೆ ನಾನು ಕಳ್ಳೆಕ್ಕ ತೋರಿಸ್ಬಿಟ್ಟು 5 ರೂಪಾಯಿ ಮಾತ್ರ ಕಟ್ತಾ ಇರ್ತೀನಿ, 5 ರೂಪಾಯಿ ನಾನು ಟ್ಯಾಕ್ಸ್ ಕಟ್ತಿರಲ್ಲ. ಅದು ಕೂಡ ಕರಪ್ಷನ್ ಅಂಡರ್ಗೆ ಬರುತ್ತೆ. ಇಲ್ಲಿಗಲ್ ಹೋರ್ಡಿಂಗ್ ಅಂದರೆ ನಾನು ಒಂದಿಷ್ಟು ಗೋಲ್ಡೆಲ್ಲ ತೊಗೊಂಡು ಪರ್ಚೇಸ್ ಮಾಡಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ ರೇಟ್ ಜಾಸ್ತಿ ಆಗಲಿ ಅಂತ, ಆರ್ಟಿಫಿಷಿಯಲಾಗಿ. ಅದು ಕೂಡ ಅದರ ಕರಪ್ಷನ್ ಅಂಡರ್ಗೆ ಬರುತ್ತೆ. ಸ್ಮಗ್ಲಿಂಗ್ ಮಾಡೋದು, ಟ್ಯಾಕ್ಸ್ ಕಟ್ತಿದ್ದಂಗೆ ಅಲ್ಲಿಂದ ಮೊಬೈಲ್ ಫೋನ್ಸ್ ಅದು ಇದೆಲ್ಲ ಥರದ್ದು ಸೇಲ್ ಮಾಡ್ತಾರೆ, ಅವೆಲ್ಲ ಕೂಡ ಬರುತ್ತೆ. ಎಕನಾಮಿಕ್ ಅಫೆನ್ಸಸ್ ಬರುತ್ತೆ, ಚೀಟಿಂಗ್ ಮಾಡೋದು, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ವೈಲೇಷನ್ ಮಾಡೋದು, ಇವೆಲ್ಲ ಕೂಡ ನಮಗೆ ಕರಪ್ಷನ್ ಅಂಡರ್ಗೆ ಬರುತ್ತೆ. ಇಟ್ ಈಸ್ ಇಂಪಾಸಿಬಲ್ ಟು ರೂಟ್ ಔಟ್ ಕರಪ್ಷನ್ ಬೈ ಐದರ್ ರಿಜೆಕ್ಟಿಂಗ್ ಇಟ್ ಅಟ್ ಪರ್ಸ್ನಲ್ ಲೆವೆಲ್ ಆರ್ ಜಸ್ಟ್ ಗೋಯಿಂಗ್ ಅಲಾಂಗ್ ವಿತ್ ಇಟ್. ನೋಡಿ, ನಾನು ಇನ್ನೊಂದು ವೀಡಿಯೋ ಮಾಡಿದಾಗ ಇದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದಕ್ಕೆ ಸಪ್ರೇಟ್ ಮಾಡಬೇಕು. ಅದಕ್ಕೆ ನೋಡಿ, ಕರಪ್ಷನ್ ಅನ್ನೋದನ್ನು ತೆಗೆದಾಕೋದು ಜಸ್ಟ್ ಪರ್ಸ್ನಲ್ ಲೆವೆಲಲ್ಲಿ. ಓಕೆ, ನಾನು ಯಾರಿಗೂ ಲಂಚ ಕೊಡಲ್ಲ, ನಾನು ಯಾರ ಹತ್ರನೂ ಲಂಚ ತೊಗೊಳ್ಳಲ್ಲ ಅಂತೇಳಿದ್ರೆ ಅದು ಎಂಡ್ ಆಗೋಗಲ್ಲ. ಇಟ್ ಕ್ಯಾನ್ ಬಿ ರೂಟೆಡ್ ಔಟ್ ಓನ್ಲಿ ಥ್ರೂ ಸ್ಟ್ರಾಂಗ್ ಪಬ್ಲಿಕ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ ಆ್ಯಂಡ್ ಪರ್ಸ್ನಲ್ ಕಮಿಟ್ಮೆಂಟ್.
ನೋಡಿ, ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಾವು ಈ ಪರ್ಸ್ನಲ್ ಎಥಿಕ್ಸ್, ಪಬ್ಲಿಕ್ ಎಥಿಕ್ಸ್ ಮತ್ತು ಮೊರಾಲಿಟಿನ ತಂದರೆ, ಲಂಚ ಅನ್ನೋದು ಕೆಟ್ಟದು, ನಮಗೆ ಪರ್ಸ್ನಲಾಗಿ ಕೆಟ್ಟದು ಅಂತ ನಾವು ಅದನ್ನ ಮೈಂಡಿಗೆ ತಂದರೆ ಮಾತ್ರ ಆವಾಗ ಅದು ಸರಿ ಹೋಗುವಂಥದ್ದು. ಮೆನಿ ಎ ಟೈಮ್ಸ್ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಫಾರ್ ಸೆಲ್ಫಿಶ್ನೆಸ್, ಈಗರ್ನೆಸ್ ಟು ಫೆಂಡ್ ಆಫ್ ಪರ್ಸನಲ್ ಎಮರ್ಜೆನ್ಸೀಸ್ ಆ್ಯಂಡ್ ಪರ್ಸನಲ್ ಗೈನ್ ಲೀಡ್ ಟು ಪರ್ಸನ್ ಟು ಎಂಗೇಜ್ ಇನ್ ಕರಪ್ಷನ್. ನೋಡಿ, ಏನಕ್ಕೆ ಕರಪ್ಷನ್ ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ಒಬ್ಬ ವ್ಯಕ್ತಿ ಸೆಲ್ಫಿಶ್ ಆಗಿರ್ತಾನೆ. ನೀವು ಹೊರಗಡೆ ಹೇಳ್ಬೋದು, ಹೇಳ್ದೇ ಇರ್ಬೋದು, ಆದರೆ ಇನ್ಬಿಲ್ಟಾಗೆ ನಮಗೆ ಸೆಲ್ಫಿಶ್ನೆಸ್ ಇದ್ದೇ ಇರುತ್ತೆ. ಅಥವಾ ನನಗೇನೋ ಒಂದು ಇರುತ್ತೆ, ಯಾವುದೋ ಒಂದು ಕ್ಯೂವಲ್ಲಿ ಇರ್ತೀನಿ, ನಾನು ಬೇಗ ಹೋಗಬೇಕು. ನೀವೊಂದು ಬ್ಯಾಂಕಲ್ಲೋ ಅಥವಾ ಇನ್ನೊಂದು ಕಡೆ ಕ್ಯೂವಲ್ಲಿ ನಿಂತಿರ್ತೀರ, ನಾನು ಫಸ್ಟ್ಗೆ ಹೋಗಬೇಕು ಅಂತ ಇರುತ್ತೆ. ಇದರಿಂದನೇ ಕರಪ್ಷನ್ ಸ್ಟಾರ್ಟ್ ಆಗೋದು. ಈ ಕ್ಯೂವಲ್ಲಿ ನಿಂತಿರ್ತೀನಿ, ನಾನೊಬ್ಬ ಮುಂದೆ ಹೋಗ್ಬಿಟ್ರೆ ಕ್ಯೂ ಬ್ರೇಕ್ ಮಾಡಿಬಿಟ್ರೆ ಅಂತ ನಾವು ಮುಂದಕ್ಕೆ ಹೋಗ್ತೀವಿ. ಇದು ನೋಡಿ ಇನ್ನೊಬ್ರು ಕಲಿತಾರೆ. ಈ ರೀತಿ ಎಲ್ಲ ಬರ್ತಾರೆ. ಇದು ಕೂಡ ಒಂದು ರೀತಿ ಕರಪ್ಷನ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಸೂಪರ್ವಿಷನ್ ಆ್ಯಂಡ್ ವೀಕ್ ಲೀಗಲ್ ಎನ್ಫೋರ್ಸ್ಮೆಂಟ್ ಲೀಡ್ಸ್ ಟು ಕರಪ್ಷನ್. ನೋಡಿ, ಒಳ್ಳೆ ಸ್ಟ್ರಿಕ್ಟ್ ಸೂಪರ್ವಿಷನ್ನು ಮತ್ತು ವೀಕ್ ಲೀಗಲ್ ಎನ್ಫೋರ್ಸ್ಮೆಂಟ್ ಅಂದರೆ ಗೌರ್ಮೆಂಟವರು ಈ ಲಂಚ ತೊಗೊಳ್ಳೋರಿಗೆ ಕರೆಕ್ಟಾಗಿ ಏನು ತೊಂದರೆ ಕೊಡ್ತಾಯಿಲ್ಲ, ಜೈಲಿಗೆ ಆಗ್ತಾಯಿಲ್ಲ, ಅಥವಾ ಅವ್ರಿಗೆ ಡಿಸ್ಮಿಸ್ ಮಾಡೋದು ಆ ರೀತಿ ಏನು ಮಾಡ್ತಾಯಿಲ್ಲ ಅಂತ ಹೇಳಿದಾಗ ಕರಪ್ಷನ್ನು ಇನ್ನೂ ಜಾಸ್ತಿ ಆಗುತ್ತೆ. ಪೊಲಿಟಿಕಲ್ ವಿಲ್ ಆ್ಯಂಡ್ ಪಬ್ಲಿಕ್ ಸಪೋರ್ಟ್ ಈಸ್ ಇನ್ನೆವಿಟಬಲ್ ಫಾರ್ ಟ್ಯಾಕ್ಲಿಂಗ್ ಕರಪ್ಷನ್. ನೋಡಿ, ಪೊಲಿಟಿಕಲ್ ವಿಲ್ ಇರಬೇಕು. ಅಂದರೆ ಈ ಪೊಲಿಟಿಷಿಯನ್ಸ್ ಎಲ್ಲ ಏನಿದ್ದಾರೆ, ಪಂಚಾಯತಿ ಲೆವೆಲಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಲೆವೆಲ್ವರೆಗೂ, ಅವರೆಲ್ಲರೂ ಕೂಡ ನಾವು ಕರಪ್ಷನ್ನ ಎಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕು. ಮತ್ತು ಪಬ್ಲಿಕ್ ಸಪೋರ್ಟ್ ಕೂಡ ಇರಬೇಕು, ಜನಗಳು ಕೂಡ ಸಪೋರ್ಟ್ ಮಾಡಬೇಕು. ಇನ್ ಅದರ್ ವರ್ಡ್ಸ್, ಎಥಿಕಲ್ ಪೊಲಿಟಿಕಲ್ ಲೀಡರ್ಶಿಪ್, ಗುಡ್ ಆಫೀಸರ್ಸ್ ಆ್ಯಂಡ್ ಪೊಲಿಟಿಕಲಿ ಅವೇರ್ ಆ್ಯಂಡ್ ಎಜುಕೇಟೆಡ್ ಪಬ್ಲಿಕ್ ಕ್ಯಾನ್ ವೀಡ್ ಔಟ್ ಕರಪ್ಷನ್. ನೋಡಿ, ಟೋಟಲಾಗಿ ಕರಪ್ಷನ್ ಎಂಡ್ ಆಗಬೇಕಂದ್ರೆ ಏನಾಗಬೇಕು? ಪೊಲಿಟಿಕಲ್ ಲೀಡರ್ಶಿಪ್ ಇರಬೇಕು. ಒಳ್ಳೆ ಪೊಲಿಟಿಕಲ್ಲಿ ಈಗ ಯಾರು ಲಂಚ ತೊಗೊಳ್ದೇ ಇರೋಂಥವ್ರು ಅಧಿಕಾರಕ್ಕೆ ಬರಬೇಕು. ಮತ್ತು ಒಳ್ಳೆ ಆಫೀಸರ್ಸ್ ಕೂಡ ಇರಬೇಕು. ಮತ್ತು ಜನಗಳು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಎಜುಕೇಟ್ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಾವು ಕರಪ್ಷನ್ನ ತೆಗೆದಾಕೋಕ್ಕೆ ಸಾಧ್ಯ ಆಗೋದು. ಇನ್ಸ್ಟಿಟ್ಯೂಷನ್ಸ್ ಲೈಕ್ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಕ್ಯಾನ್ ಬ್ರಿಂಗ್ ಡೌನ್ ಕರಪ್ಷನ್ ಡ್ರಾಸ್ಟಿಕ್ಲಿ. ನೋಡಿ, ಕೆಲವು ಅಭಿಪ್ರಾಯಗಳ ಪ್ರಕಾರ ಲೋಕಪಾಲ್ ಮತ್ತು ಲೋಕಾಯುಕ್ತ ಈ ರೀತಿ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ಅಂಥವೆಲ್ಲ ಕೂಡ ಕರಪ್ಷನ್ನ ತುಂಬ ಕಮ್ಮಿ ಮಾಡುತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಟೇಕ್ ಎ ಲೀಡ್ ಇನ್ ದಿಸ್ ಡೈರೆಕ್ಷನ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಡಿಗ್ರಿ ಕಾಲೇಜಸ್, ಇವರೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಯಾಕೆಂದರೆ ಇವರೇ ಸ್ಟಾರ್ಟ್ ಮಾಡೋಕ್ಕಾಗೋದು. ಬೈ ಇನ್ಸ್ಟಾಲಿಂಗ್ CCTV ಕ್ಯಾಮ್ರಾಸ್ ಇನ್ ಗೌರ್ಮೆಂಟ್ ಆಫೀಸಸ್ ಆ್ಯಂಡ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಆಫ್ ಗೌರ್ಮೆಂಟ್ ವರ್ಕ್, ವಿ ಕ್ಯಾನ್ ಆಲ್ಸೋ ಬ್ರಿಂಗ್ ಡೌನ್ ದಿ ಇಂಟೆನ್ಸಿಟಿ ಆಫ್ ದಿ ಕರಪ್ಷನ್. ನೋಡಿ, ಗೌರ್ಮೆಂಟ್ ಆಫೀಸಲ್ಲಿ ಪ್ರತಿಯೊಂದು ಕಡೆ CCTV ಕ್ಯಾಮ್ರಾಗಳನ್ನ ಹಾಕೋದು, ಮತ್ತು ಅವರು ಬಯೋಮೆಟ್ರಿಕ್ಸ್ ಹಾಕೋದು, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಇದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಅಂದರೆ ಫುಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ, ಆದರೆ ಒಂದು ಲೆವೆಲ್ವರೆಗೂ ಅದು ಕರಪ್ಷನ್ನ ಕಮ್ಮಿ ಮಾಡ್ಬೋದು. ಈಗ CCTVಯಲ್ಲಿ ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಲಂಚ ತೊಗೊಳ್ತಾರೆ. ಅದೇ ಆಗ್ತಾಯಿದೆ. ಮೆಷರ್ಸ್ ಲೈಕ್ ಅವಾರ್ಡಿಂಗ್ ಆರ್ಶ್ ಪನಿಷ್ಮೆಂಟ್ ಫಾರ್ ಕರಪ್ಟ್ ಅಫಿಷಿಯಲ್ಸ್ ಕ್ಯಾನ್ ಆಲ್ಸೋ ಬ್ರಿಂಗ್ ಇನ್ ಸಮ್ ಚೇಂಜ್. ನೋಡಿ, ಕರಪ್ಟ್ ಅಫಿಷಿಯಲ್ಸ್ ಯಾರಾದರೂ ಇದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ, ಅವ್ರಿಗೆ ತುಂಬ ಶಿಕ್ಷೆ ಕೊಟ್ವಿ ಅಂತ ಹೇಳಿದ್ರೆ, ಆರ್ಶ್ ಪನಿಷ್ಮೆಂಟ್ ಕೊಟ್ವಿ ಅಂದರೆ, ಆಗ ಬೇರೆಯವ್ರ ಭಯ ಬಿದ್ದು ಆವಾಗ ಕರಪ್ಷನ್ ಮಾಡೋದನ್ನೇ ಕಮ್ಮಿ ಮಾಡ್ತಾರೆ. ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಕೋರ್ಟ್ಸ್ ಆ್ಯಂಡ್ ಜಡ್ಜಸ್ ಕ್ಯಾನ್ ಆಲ್ಸೋ ಇನ್ ಕರಪ್ಷನ್. ನೋಡಿ, ಕೋರ್ಟ್ಸು ಮತ್ತು ಜಡ್ಜ್ಗಳ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡಬೇಕು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕೇಸ್ ಹಾಕಿದ್ರೆ ಅಂತ ಹೇಳಿದ್ರೆ ಅದು 5 ವರ್ಷ 10 ವರ್ಷ ಆಗುತ್ತೆ, ಆ ವ್ಯಕ್ತಿ ರಿಟೈರ್ ಆಗಿಬಿಡ್ತಾನೆ. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ಸ್ವಿಫ್ಟ್ ಜಸ್ಟಿಸ್ ಅನ್ನೋದನ್ನು ನಾವು ಕೊಟ್ವಿ ಅಂತ ಹೇಳಿದ್ರೆ, ಆಗ ನಾನು ಇವತ್ತು ತಪ್ಪು ಮಾಡಿದ್ರೆ ನನಗೆ ನಾಳೆನೇ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದಾಗ ಯಾರೂ ಆ ತಪ್ಪನ್ನ ಮಾಡಲ್ಲ. ಅದೇ ಇವಾಗ ತಪ್ಪಾದರೆ ನನಗೆ ಮುಂದಿನ ಜನ್ಮದಲ್ಲಿ ಶಿಕ್ಷೆ ಆಗುತ್ತೆ, ಇಲ್ಲ ಇನ್ನೊಂದು 20 ವರ್ಷ ಆದಮೇಲೆ ಶಿಕ್ಷೆ ಆಗುತ್ತೆ ಅಂದರೆ ಯಾರೂ ಅದನ್ನು ಕೇರು ಮಾಡೋಕ್ಕೆ ಹೋಗಲ್ಲ. ಇನ್ ನಟ್ಶೆಲ್, ಕೋಆರ್ಡಿನೇಟೆಡ್ ಎಫರ್ಟ್ಸ್ ಆರ್ ನೀಡೆಡ್ ಟು ಅಡ್ರೆಸ್ ದಿಸ್ ಬರ್ನಿಂಗ್ ಸೋಷಿಯಲ್ ಪ್ರಾಬ್ಲಮ್. ನೋಡಿ, ಟೋಟಲಿಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಎಫರ್ಟ್ಸ್ ಬೇಕೇ ಬೇಕು, ಅವಾಗೇ ನಾವು ಇದನ್ನು ಕರಪ್ಷನ್ನ ಎಂಡ್ ಮಾಡೋಕ್ಕಾಗೋದು. ನೋಡಿ, ಮತ್ತೆ ಫೈನಲಾಗಿ ನಂದೊಂದು ವರ್ಡ್ ಆ್ಯಡ್ ಮಾಡ್ತೀನಿ. ನಾವು ನಮ್ಮ ಸೊಸೈಟಿಯಲ್ಲಿ ಏನೇನು ಲಾ ಮಾಡ್ತಾಯಿದ್ದೀವಿ, ರೂಲ್ಸ್ ರೆಗ್ಯುಲೇಷನ್ಸ್ ಇದೆಲ್ಲ ಮಾಡ್ತಾಯಿದ್ದೀವಿ, ಇದು ಕರಪ್ಷನ್ನ ಎಂಡ್ ಮಾಡ್ತಾ ಇಲ್ಲ, ಕರಪ್ಟನ್ನ ಎಂಡ್ ಮಾಡ್ತಾ ಇದೆ ಅಷ್ಟೇ. ಎಂಡ್ ಮಾಡ್ತಾ ಇದೆ, ಕರಪ್ಷನ್ನ ಆಗೇ ಬಿಡ್ತಾ ಇದೆ. ಥ್ಯಾಂಕ್ ಯು.